ಜಿಟಿ ದೇವೇಗೌಡ ದೂರ ದೂರ. ಜಿಟಿಡಿ ವಿರುದ್ಧ ಕುಮಾರಣ್ಣ ಶಾಕಿಂಗ್ ಸ್ಟೇಟ್ಮೆಂಟ್. ಜೆಡಿಎಸ್ನಿಂದ ಶಾಸಕ ಜಿಟಿ ದೇವೇಗೌಡ ದೂರ ದೂರ. ಜಿಟಿಡಿ ವಿರುದ್ಧ ಕುಮಾರಣ್ಣ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು ನಮ್ಮ ಕಾರ್ಯಕರ್ತರ ಜೊತೆ ಇಲ್ಲ, ಸಿದ್ದರಾಮಯ್ಯ ಅವರನ್ನು ಆಕಾಶಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಜೆಡಿಎಸ್ನಲ್ಲಿ ಎದ್ದು ಕಾಂಗ್ರೆಸ್ ಪಕ್ಷವನ್ನ ಹೊಗಳೋದು. ಜಿಟಿ ದೇವೇಗೌಡಗೆ ನಿಯತ್ತಿಲ್ಲ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಫುಲ್ ಗರಂ ಆಗಿದ್ದಾರೆ ಜಿಟಿ ದೇವೇಗೌಡರ ವಿಚಾರವಾಗಿ. ಜೆಡಿಎಸ್ ಕಾರ್ಯಕರ್ತರ ಜೊತೆ ಇಲ್ಲ. ಶಾಸಕ ಜಿಟಿ ದೇವೇಗೌಡರು ಜೆಡಿಎಸ್ ಕಾರ್ಯಕರ್ತರ ಜೊತೆ ಇರಬೇಕಾಗಿತ್ತು, ಆದರೆ ಜೆಡಿಎಸ್ ಕಾರ್ಯಕರ್ತರನ್ನ ಬಿಟ್ಟು ಸಿದ್ದರಾಮಯ್ಯನವ್ರ ಜೊತೆ ಸೇರ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿ ಆಕಾಶಕ್ಕೆ ಏರಿಸ್ತಿದ್ದಾರೆ. ನಿಯತ್ತಿಲ್ಲದೆ ಇರುವಂಥ ಮನುಷ್ಯ ಜಿಟಿ ದೇವೇಗೌಡರು ಅಂತ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಜಿಟಿ ದೇವೇಗೌಡರ ಮೇಲೆ. ಮಾಡೋ ಬುದ್ಧಿ ನನಗಿಲ್ಲ. ನೇರ ಯಾವತ್ ಅದೇನು ಬಗೆಹರಿರ್ತಕ್ಕಂಥದ್ದು ಏನು ಬಗೆ ಆಮೇಲೆ ಕಾಲ ನಿರ್ಧಾರ ಮಾಡ್ತೀವಿ ಬನ್ನಿ. ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನು ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನು ಯಾವ್ಯಾವ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ, ಯಾರನ್ನು ಕೆಳಗಿಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು? ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದರೂ? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ತಿರಬೇಕು. ಆಮೇಲೆ ನೋಡಿ, ತಂಬಾಕು ಬೆಳೆಗಾರರದು ಈ ಸರ್ಕಾರ ನನಗೇನಾದರೂ ಅರ್ಜಿ ಕೊಟ್ರಾ? ತಂಬಾಕು ಬೆಳೆಗಾರರ ಸಮಸ್ಯೆನೂ ಬಗೆಹರಿಸ್ತೆ. ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು, 18% ಟ್ಯಾಕ್ಸ್ ಹಾಕಿದರು. ಏನು ಹೇಳಿ? ಯಾಕೆ ಬೇರೆ ಶಾಸಕರುಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡರ ವಿರುದ್ಧ ಗರಂ ಆಗಿದ್ದಾರೆ. ಕಾರಣ, ಜಿಟಿ ದೇವೇಗೌಡರು ನಮ್ಮ ಕಾರ್ಯಕರ್ತರ ಜೊತೆ ಇಲ್ಲ, ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ಅವರನ್ನೇ ಹಾಡಿ ಹೊಗಳಿ ಅವರನ್ನ ಅಟ್ಟಕ್ಕೇರಿಸ್ತಿದ್ದಾರೆ, ಆಕಾಶಕ್ಕೇರಿಸ್ತಿದ್ದಾರೆ. ಜಿಟಿ ದೇವೇಗೌಡರಿಗೆ ನಿಯತ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರ್ತಿದ್ದಾರೆ. ಮೈಸೂರಿನಲ್ಲಿ ಜಿಟಿ ದೇವೇಗೌಡರ ವಿರುದ್ಧ ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.